ಇಂದು ಇಲ್ಲಿ ನಮ್ಮ ಮಹಾರಾಣಿ ಕಾಲೇಜಿನಲ್ಲಿ ಒಂದು ಹೊಸ ಬಿಲ್ಡಿಂಗ್ ನಿರ್ಮಾಣ ಕಾಮಗಾರಿ ಸರ್ಕಾರದಿಂದ ಮಂಜೂರಾಗಿತ್ತು. ಅದರ ಕಾರಣ ಇದು ಹಳೆಯದೇನು ಬಿಲ್ಡಿಂಗ್ ಶಿಥಿಲಗೊಂಡಿದ್ದ ಬಿಲ್ಡಿಂಗ್ ಒಂದು ಡೆಮಾಲಿಷನ್ ಕಾರ್ಯ ನಡೀತಾ ಇತ್ತು. ಇಲ್ಲಿ ನಮ್ಮ ಒಂದು ಕಾಂಟ್ರಾಕ್ಟರ್ ವತಿಯಿಂದ ನಮ್ಮ KHB ವತಿಯಿಂದ ಕಾಮಗಾರಿ ಕೈಗೊಳ್ಳುತ್ತಾಗಿದೆ. ಅದು ಡೆಮಾಲಿಷನ್ ಮಾಡಬೇಕಾದ್ರೆ ಆಕ್ಸಿಡೆಂಟಲ್ ಆಗಿ ಅಲ್ಲಿ ಒಂದು 14 ಲೇಬರ್ ಕೆಲಸ ಮಾಡಬೇಕಾದ್ರೆ ಅದು ಬಿಲ್ಡಿಂಗ್ ಏನಿದೆ ಶಿಥಿಲವಾಗಿರೋ ಕಾರಣ ಅದು ಸ್ವಲ್ಪ ಕೊಲ್ಯಾಪ್ಸ್ ಆಗಿದೆ. ಅದರಲ್ಲಿ 13 ಲೇಬರ್ ಅದು ಕೊಲ್ಯಾಪ್ಸ್ ಆಗೋದು ನೋಡಿ ಸೇಫಾಗಿ ಹೊರಗೆ ಬಂದಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಒಬ್ಬರು ಅಲ್ಲಿ ಕೆಲಸ ಮಾಡುತ್ತಿರುವ ಒಂದು ಲೇಬರ್ ಒಳಗೆ ಆ ಡೆಬ್ರಿಸ್ ತೆಳಗೆ ಸಿಕ್ಕಾಕೊಂಡಿರೋ ಒಂದು ಮಾಹಿತಿ ಇದೆ. ಸೊ ಅದರ ಸಲುವಾಗಿ ಈಗ ನಮ್ಮ ಕಂಪ್ಲೀಟ್ ಮೈಸೂರು ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ಇಲಾಖೆ, ಫೈರ್ ಇಲಾಖೆ ಎಲ್ಲರೂ ಸಹ ಇಲ್ಲಿ ಈಗ ಅವ್ರನ್ನ ಡೆಬ್ರಿಸ್ನ ತೆಗೆದು ಏನು ಸಿಗಾಕೊಂಡಿರೋರನ್ನ ಒಂದು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಸಂಪೂರ್ಣ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಬೇರೆ ಕಾರ್ಮಿಕರಿಗೆ ಯಾವುದೇ ರೀತಿ ಇಲ್ಲ, ಅವರೊಬ್ಬರೇ ಸ್ಟಕ್ ಆಗಿದ್ದಾರೆ. ಉಳಿದವರೆಲ್ಲ ಅದು ಬೀಳೋದು ನೋಡಿ ಹೊರಗೆ ಬಂದಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ಹೊರಗೆ ತೆಗೆಯುವಂಥ ಒಂದು ಕ್ರಮ ಮಾಡ್ತಾ ಇದ್ದೇವೆ. ಅದು ಬಾದ ನಂತರ ತಮಗೆ ಮತ್ತೆ ಮುಂದಿನ ನಾನು ಇದು ಅಲ್ಲೇ ವರ್ಕ್ ಮಾಡ್ತಾ ಇದ್ರು, ಅದು ಬೀಳೋದು ನೋಡಿ ಉಳಿದವರೆಲ್ಲ ಸ್ವಲ್ಪ ಸೇಫ್ ಆಗಿದ್ದಾರೆ. ಒಬ್ಬರು ಸ್ಟಕ್ ಆಗಿದ್ದಾರೆ. ಸಂಪೂರ್ಣ ಡೆಮಾಲಿಷ್, ಇದು ರಿನೋವೇಷನ್ ಕಾಮಗಾರಿ ಅಲ್ಲ, ಇದು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋ ಒಂದು ಕಾಮಗಾರಿ. ಅದೇ ವಿನ್ಯಾಸದ ನಡೀತಾ ಇದೆ. ಲಾಸ್ಟ್ ಒಂದು ವಾರ 10 ದಿವಸದಿಂದ ಸ್ಟಾರ್ಟ್ ಆಗಿದೆ ವರ್ಕ್. ಅದು ಮಾಡಬೇಕಾದ್ರೇ ಅದು ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಸ್ವಲ್ಪ ಶಿಥಿಲಗೊಂಡಿರೋ ಕಾರಣ ಕೊಲ್ಯಾಪ್ಸ್ ಆಗಿದೆ. ಅದು ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಅದು ಮುಂದಿನ ಅವ್ರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪೂರ್ತಿ ಪ್ರಯತ್ನ ಮಾಡ್ತಾ ಇದೆ. ಥ್ಯಾಂಕ್ ಯು. ಇಲ್ಲ, ಅದು ಈಗ ನಮ್ಮ ಫಸ್ಟ್ ಪ್ರಯಾರಿಟಿ ಅದೇನು ಅಲ್ಲಿ ವರ್ಕ್ ಮಾಡೋವಂಥ ಒಂದು ಕಾರ್ಮಿಕ ಏನು ಸಿಗಾಕೊಂಡಿದ್ದಾನೆ ಅವನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಇರ್ತವೆ. ಇದು ಯಾವ ರೀತಿ ಆಕ್ಸಿಡೆಂಟ್ ಆಯಿತು, ಇದರಲ್ಲಿ ಯಾರ್ಯಾರು ವೈಫಲ್ಯ ಇದೆ ಅನ್ನೋದು ಅವ್ರ ರಕ್ಷಣೆ ಆದ ನಂತರ ಖಂಡಿತವಾಗಿ ಮಾಡ್ತೀವಿ. ಅದರಲ್ಲೇ ನಮ್ಮ ಇಂಜಿನಿಯರ್ಸ್ ಆಗಲಿ, ನಮ್ಮ ಕಾಂಟ್ರಾಕ್ಟ್ ಆಗಲಿ ಯಾರ್ದಾದ್ರೂ ಲೋಪದೋಷ ಇದೆ ಖಂಡಿತವಾಗಿ ಅದು ಕ್ರಮ ತಗೊತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.